A very good morning to all my dear viewers. Welcome to my YouTube channel. This is Arun Reddy here. In the previous class of company law and administrative subject, I have discussed in brief about share. So let us continue in today's class about debenture. So in today's class, we would like to explain about the debenture. ಸಾಲ ಪತ್ರ ಅಂದರೆ ಏನು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ ಅಂತ ನೋಡೋಣ. What is debenture? Debenture is a long-term debt instrument. What it means? Debenture is a long-term debt instrument issued by the company at a fixed rate of interest. Debenture means it is a long-term debt instrument issued by the company at a fixed rate of interest. What it means in Kannada? ಸಾಲ ಪತ್ರ ಅಂದರೆ ದೀರ್ಘಾವಧಿಯ ಸಲಕರಣೆ ಆಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಸ್ಥಿರ ಬಡ್ಡಿಯನ್ನು ವಿಧಿಸತಕ್ಕಂತಹ ಸಲಕರಣೆ ಅಂತ ಕರೀತೀವಿ. ಅಂದರೆ ಸ್ಥಿರ ಬಡ್ಡಿಯನ್ನು ವಿಧಿಸತಕ್ಕಂತಹ ದೀರ್ಘಾವಧಿಯ ಸಾಲಕ್ಕೆ ನಾವೇನಂತ ಕರಿತೀವಿ? ಸಾಲ ಪತ್ರ ಅಂತ ಕರಿತೀವಿ. ಸೊ ಇದನ್ನು ಯಾರು ಇಶ್ಯೂ ಮಾಡ್ತಾರೆ? ಫರ್ಮ್ ಈಸ್ ಗಾಟ್ ಇಶ್ಯೂ. ಫಾರ್ ಎಕ್ಸಾಂಪಲ್, ಶೇರ್ ಈಸ್ ಆಲ್ಸೋ ಸೋರ್ಸ್ ಆ್ಯಂಡ್ ಡಿಬೆಂಚರ್ ಈಸ್ ಆಲ್ಸೋ ಸೋರ್ಸ್. ಫಾರ್ಮ್ ಶೇರ್ನ ಇಶ್ಯೂ ಮಾಡ್ಬೋದು ಒಂದು, ಇಲ್ಲಾಂದರೆ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ಬೋದು. ಡಿಬೆಂಚರ್ ಈಸ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಫೈನಾನ್ಸ್ ಅಂತ ಕರಿತೀವಿ ನಾವು. ಡಿಬೆಂಚರ್ ಈಸ್ ಆಲ್ಸೋ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಫೈನಾನ್ಸ್, ಹಣಕಾಸಿನ ಒಂದು ಮೂಲ ಅದು. ಸೊ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಡಿಬೆಂಚರ್? ಡಿಬೆಂಚರ್ ಈಸ್ ಆಲ್ವೇಸ್ ಇಶ್ಯೂಡ್ ಆಟ್ ಅ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಾವಲ್ಲಿ ಕರಿತೀವಿ. ಸ್ಥಿರ ಬಡ್ಡಿಯ ದರ ಇರುತ್ತೆ ಇದ್ರ ಮೇಲೆ. ಸೊ ಅನದರ್ ಮೀನಿಂಗ್ ಆಫ್ ಡಿಬೆಂಚರ್ ಈಸ್ ಕಾಲ್ಡ್ ಆಸ್ ಅ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್. Debenture is called as a acknowledgement of debt, or else debenture is called as a long term interest bearing security. Debenture is known as long term interest bearing security ಅಂತ ನಾವಲ್ಲಿ ಕರೀತೀವಿ. ಸೊ ಸಾಲ ಪತ್ರ ಅಂದ್ರೆ ಏನ್ರಿ? ದೀರ್ಘಾವಧಿಯ ಬಡ್ಡಿಯನ್ನು ಒದಗಿಸ್ತಕ್ಕಂಥ ಸಲಕರಣೆ ಹಾಗೂ ಸಾಲಕ್ಕೆ ಸಂಬಂಧಪಟ್ಟಂಥ ಭದ್ರತಾ ಸಲಕರಣೆ ಅಂತ ನಾವಲ್ಲಿ ಕರಿತೀವಿ. ಸಾಲಕ್ಕೆ ಸಂಬಂಧಪಟ್ಟ ಭದ್ರತಾ ಸಲಕರಣೆ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಇಟ್ ಮೀನ್ಸ್? ಡಿಬೆಂಚರ್ ಈಸ್ ಅ ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ವಿಚ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ ಆ್ಯಂಡ್ ಆಲ್ವೇಸ್ ದ ಫಿಕ್ಸ್ಡ್ ಇಂಟ್ರೆಸ್ಟ್ ಈಸ್ ಸಪೋಸ್ ಟು ಪೇ ಆನ್ ಡಿಬೆಂಚರ್. ಸಾಲ ಪತ್ರದ ಮೇಲೆ ಯಾವಾಗಲೂ ಸ್ಥಿರ ಬಡ್ಡಿ ಇರುತ್ತದೆ ಅಂತ ನಾವಲ್ಲಿ ಕರಿತೀವಿ. ನಾವು ವಾಟ್ ಇಟ್ ಮೀನ್ಸ್ ಇನ್ ಯು ಕ್ಯಾನ್ ರೈಟ್ ಫೀಚರ್ ಆಫ್ ಡಿಬೆಂಚರ್. ಸಾಲ ಪತ್ರದ ಲಕ್ಷಣಗಳನ್ನು ನೋಡೋಣ. ಮೀನಿಂಗ್ ಒಳಗೇ 2-3 ಫೀಚರ್ಸನ್ನು ನಾವು ಕಾಣ್ಬೋದು. What is the first important feature of debenture? Debenture is a long-term loan. First important point is debenture is a long-term loan. ದೀರ್ಘಾವಧಿಯ ಸಾಲ ಪತ್ರ ಅಂದರೆ ದೀರ್ಘಾವಧಿಯ ಸಾಲ. Number 2, debenture is a fixed interest bearing security. What it means? Debenture is a fixed interest bearing security. ಸಾಲ ಪತ್ರ ಎಂದರೆ ಸ್ಥಿರ ಬಡ್ಡಿಯನ್ನು ಪಡೆಯತಕ್ಕಂತಹ ಸಲಕರಣೆ. ಸ್ಥಿರ ಬಡ್ಡಿಯನ್ನು ಪಡೆಯತಕ್ಕಂಥ ಸಲಕರಣೆ. ಡಿಬೆಂಚರ್ ಹ್ಯಾಸ್ ಅ ಕಾಮನ್ ಸೀಲ್ ಆಫ್ ಅ ಕಂಪ್ನಿ. ಡಿಬೆಂಚರ್ ಹ್ಯಾಸ್ ಅ ಕಾಮನ್ ಸೀಲ್ ಆಫ್ ಅ ಕಂಪ್ನಿ. ಸಾಲ ಪತ್ರ ಅಂದರೆ ಅದು ಕಂಪ್ನಿಯ ಸಾಮಾನ್ಯ ಚಿಹ್ನೆಯಾಗಿದೆ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ಡಿಬೆಂಚರ್ ಹ್ಯಾಸ್ ರಿಡೀಮ್ಡ್ ವಿದಿನ್ ದ ಲೈಫ್ ಟೈಮ್ ಆಫ್ ಅ ಕಂಪ್ನಿ. Debenture has been redeemed within the lifetime of a company. That is considered as a redeemable debenture ಅಂತ ನಾವಲ್ಲಿ ಕರೀತೀವಿ. ಸೊ ಸಾಲ ಪತ್ರವನ್ನು ಕಂಪ್ನಿಯ ಜೀವಿತ ಅವಧಿಯ ಒಳಗಡೆ ನಾವು ಒದಗಿಸಬಹುದಾಗಿದೆ. ಕಂಪ್ನಿಯ ಜೀವಿತ ಅವಧಿಯ ಒಳಗಡೆ ಒದಗಿಸಿದರೆ ಅದಕ್ಕೆ ನಾವೇನಂತ ಕರಿತೀವಿ? ಹಿಂದಿರುಗಿಸುವ ಸಾಲ ಪತ್ರ ಅಂತ ನಾವಲ್ಲಿ ಕರಿತೀವಿ, ರಿಡೀಮೇಬಲ್ ಡಿಬೆಂಚರ್. ನೆಕ್ಸ್ಟ್, ಡಿಬೆಂಚರ್ ಹೋಲ್ಡರ್ಸ್ ಆರ್ ಕಾಲ್ಡ್ ಆಸ್ ಕ್ರೆಡಿಟರ್ಸ್ ಆಫ್ ಅ ಕಂಪ್ನಿ ಆ್ಯಂಡ್ ನಾಟ್ ಓನರ್ಸ್ ಆಫ್ ಅ ಕಂಪ್ನಿ. Debenture holders are called as creditors of a company, not owners of a company. What it means? ಸಾಲ ಪತ್ರದಾರರೆಂದರೆ ಕಂಪ್ನಿಯ ಸಾಲಿಗರೇ ಹೊರತು ಕಂಪ್ನಿಯ ಮಾಲೀಕರಲ್ಲ. ದೇ ಆರ್ ದ ಕ್ರೆಡಿಟರ್ಸ್. ಅಂದರೆ ಕಂಪ್ನಿಗೆ ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಹೊರತು ಕಂಪ್ನಿಯ ಮಾಲೀಕರಲ್ಲ. ಅಂದರೆ ಡಿಬೆಂಚರ್ ಹೋಲ್ಡರ್ಗೆ ಏನಂತ ಕರಿತೀವಿ ನಾವು? ದೇ ಆರ್ ಕಾಲ್ಡ್ ಆಸ್ ಒನ್ ಟೈಪ್ ಆಫ್ ಕ್ರೆಡಿಟರ್ ಆಫ್ ಅ ಕಂಪ್ನಿ ಬಿಕಾಸ್ ದೇ ಆರ್ ಗಿವನ್ ಕ್ರೆಡಿಟ್ ಇನ್ ದ ಫಾರ್ಮ್ ಆಫ್ ಲೋನ್. ಕ್ರೆಡಿಟ್ ಇನ್ ದ ಫಾರ್ಮ್ ಆಫ್ ಲೋನ್. ಯಾವ ರೂಪದಲ್ಲಿ ಕೊಟ್ಟಿರ್ತಾರೆ? ಸಾಲದ ರೂಪದಲ್ಲಿ ಹಣವನ್ನು ಕಂಪ್ನಿಗೆ ಕೊಟ್ಟಿರ್ತಾರೆ. ಆ ಸಾಲಕ್ಕೆ ತಕ್ಕಂತೆ ಅವರು ಪ್ರತಿಫಲವಾಗಿ ಬಡ್ಡಿಯನ್ನು ಕಂಪ್ನಿಯಿಂದ ಬಯಸ್ತಾರೆ ಅಂತ ನಾವಲ್ಲಿ ಕರಿತೀವಿ.
ಹಾಗಾಗಿ ಡಿಬೆಂಚರ್ ಏನಾಯ್ತು ರೀ ಅದು ಕ್ರೆಡಿಟರ್, ಡಿಬೆಂಚರ್ ಹೋಲ್ಡರ್ಸ್ಗೆ ಕ್ರೆಡಿಟರ್ ಅಂತ ನಾವು ಅಲ್ಲಿ ಕರಿತೀವಿ. ಡಿಬೆಂಚರ್ ಈಸ್ ಕಾಲ್ಡ್ ಆಸ್ ಲಾಂಗ್ ಟರ್ಮ್ ಬಾರೋವಿಂಗ್ ಆಫ್ ಅ ಕಂಪ್ನಿ. ಡಿಬೆಂಚರ್ ಈಸ್ ಕಾಲ್ಡ್ ಆಸ್ ಲಾಂಗ್ ಟರ್ಮ್ ಬಾರೋವಿಂಗ್ ಆಫ್ ಅ ಕಂಪ್ನಿ. ಸಾಲಪತ್ರ ಅಂದರೆ ದೀರ್ಘಾವಧಿಯ ಸಾಲ ಅಂತಲೂ ಕರೀತೀವಿ. ಲಾಂಗ್ ಟರ್ಮ್ ಲೋನ್ ಅಥವಾ ಲಾಂಗ್ ಟರ್ಮ್ ಬಾರೋವಿಂಗ್ ಎರಡೂ ಒಂದೇ. ಸೊ ದೀರ್ಘಾವಧಿಗೆ ಸಂಬಂಧಪಟ್ಟಂತೆ ಸಂಸ್ಥೆಯವರು ಪಡೆಯತಕ್ಕಂತಹ ಸಾಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಬೆಂಚರ್ ಅಂತ ಕರಿತೀವಿ. ನೆಕ್ಸ್ಟ್, ಯೂಶ್ವಲಿ ಡಿಬೆಂಚರ್ ಹೋಲ್ಡರ್ಸ್ ಆರ್ ನಾಟ್ ಹ್ಯಾವಿಂಗ್ ವೋಟಿಂಗ್ ಪವರ್. ಯೂಶ್ವಲಿ ಡಿಬೆಂಚರ್ ಹೋಲ್ಡರ್ಸ್ ಆರ್ ನಾಟ್ ಹ್ಯಾವಿಂಗ್ ವೋಟಿಂಗ್ ಪವರ್ ಅಂದರೆ ಏನು ರೀ? ಸಾಲಪತ್ರದಾರರಿಗೆ ಮತವನ್ನು ಚಲಾಯಿಸುವ ಹಕ್ಕು ಇರೋದಿಲ್ಲ. ಸಾಲಪತ್ರದಾರರಿಗೆ ಮತವನ್ನು ಚಲಾವಣೆ ಮಾಡೋ ಹಕ್ಕು ಇರೋದಿಲ್ಲ. ಸೊ ಮತವನ್ನು ಚಲಾವಣೆ ಮಾಡೋ ಹಕ್ಕು ಯಾರಿಗಿರುತ್ತೆ ರೀ? ಸಾಮಾನ್ಯ ಷೇರುದಾರರಿಗೆ ಇರುತ್ತದೆ. ಸೊ ವೋಟ್ ಎಕ್ಸಸೈಸ್ ಮಾಡಬೇಕಂದ್ರೆ ಯಾರಿಗಿರುತ್ತೆ ರೀ ಪವರ್? ಇಟ್ ಈಸ್ ಇನ್ ದ ಹ್ಯಾಂಡ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್, ನಾಟ್ ಈಸ್ ಇನ್ ದ ಹ್ಯಾಂಡ್ ಆಫ್ ಡಿಬೆಂಚರ್ ಹೋಲ್ಡರ್ಸ್. ಸೊ ಅದೊಂದು ನೆನ್ಪಿಟ್ಕೋಬೋದು ನಾವು. ಏನು ನೆನ್ಪಿಟ್ಕೋಬೋದು ರೀ? ವೋಟ್ ಹಾಕೋ ಪವರ್ ಅವ್ರಿಗೆ ಇರೋದಿಲ್ಲ ಅಂತ. ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್, ಕಂಪ್ನಿ ಕೊನೆಗೊಳ್ಳುವಾಗ ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ಅ ಪ್ರಯಾರಿಟಿ ಟು ಗೆಟ್ ದ ಇಂಟ್ರೆಸ್ಟ್ ಬಿಫೋರ್ ಗಿವನ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆ್ಯಂಡ್ ಇಕ್ವಿಟಿ ಶೇರ್ ಹೋಲ್ಡರ್. ಐ ರಿಪೀಟ್ ಒನ್ಸ್ ಅಗೇನ್. At the time of liquidation, debenture holder have a edge means priority. Debenture holders have a priority to get the interest before given to preference as well as equity shareholder. ಸಾಲಪತ್ರದಾರರಿಗೆ ಕಂಪ್ನಿ ಕೊನೆಗೊಳ್ಳುವಾಗ ಒಂದು ಅನುಕೂಲತೆ ಆಗುತ್ತದೆ. ಸಾಲಪತ್ರದಾರರಿಗೆ ಆಗುವ ಅನುಕೂಲತೆ ಏನಂದ್ರೆ, ಕಂಪ್ನಿ ಕೊನೆಗೊಂಡಾಗ ನಾವು ಮೂಲ ಮಾಲೀಕರಿಗೆ ಹಣವನ್ನು ವಾಪಸ್ ಕೊಡಬೇಕಾಗತ್ತೆ. ಸೊ ಆ ಮೂಲ ಹೂಡಿಕೆದಾರರು ಡಿಬೆಂಚರ್ ಹೋಲ್ಡರ್ ಕೂಡ ಒಬ್ಬರು. ಸೊ ಅವರಿಗೆ ನಾವು ಯಾರಕ್ಕಿಂತ ಮುಂಚೆ ಕೊಡಬೇಕು ಅಂದರೆ ಬಡ್ಡಿಯನ್ನು ಪ್ರಾಶಸ್ತ್ಯದ ಷೇರುದಾರರಿಗಿಂತ ಮುಂಚೆ ಹಾಗೂ ಸಾಮಾನ್ಯ ಷೇರುದಾರರಿಗಿಂತ ಮುಂಚೆ ನಾವು ಅವರಿಗೆ ಹಣವನ್ನು ವಾಪಸ್ ಕೊಡಬೇಕು ಅಂತ ನಾವಲ್ಲಿ ನೆನಪಿಡಬೇಕು. ಸೊ ವಾಟ್ ಇಟ್ ಮೀನ್ಸ್, ಡಿಬೆಂಚರ್ ಹೋಲ್ಡರ್ ಹ್ಯಾವ್ ಅ ಪ್ರಯಾರಿಟಿ ಟು ಗೆಟ್ ದ ಇಂಟ್ರೆಸ್ಟ್ ಬಿಫೋರ್ ಪ್ರಿಫರೆನ್ಸ್ ಆ್ಯಂಡ್ ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ಡಿಬೆಂಚರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೋರ್ಸ್ ಆಫ್ ಫೈನಾನ್ಸ್. ಡಿಬೆಂಚರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೋರ್ಸ್ ಆಫ್ ಫೈನಾನ್ಸ್. ಸಾಲಪತ್ರ ಎಂದರೆ ಹಣಕಾಸಿನ ಮೂಲ ಅಂತ ನಾವಲ್ಲಿ ಕರಿತೀವಿ. ಸೊ ದೀಸ್ ಆರ್ ಆಲ್ ಕನ್ಸಿಡರ್ ಆಸ್ ಅ ಫೀಚರ್ಸ್ ಆಫ್ ಡಿಬೆಂಚರ್. ಸೊ ನೆನ್ಪಿಟ್ಕೋರಿ, ಕೀ ಪಾಯಿಂಟ್ಸ್ ಅದಾವ. ಡಿಬೆಂಚರ್ ಈಸ್ ಅ ಲೋನ್, ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೋಬೋದು. ಡಿಬೆಂಚರ್ ಈಸ್ ಅ ಲೋನ್ ಅಂದರೆ ಲಾಂಗ್ ಟರ್ಮ್ ಅಂತ ನೆನ್ಪಿಟ್ಕೋಬೋದು. ಸಾಲಪತ್ರ ಅಂದರೆ ದೀರ್ಘಾವಧಿಯ ಸಾಲ. ಡಿಬೆಂಚರ್ ಆಸ್ ಅ ಫಿಕ್ಸ್ಡ್ ಇಂಟ್ರೆಸ್ಟ್ ಸೆಕ್ಯೂರಿಟಿ. ಸಾಲಪತ್ರ ಅಂದರೆ ಸ್ಥಿರ ಬಡ್ಡಿಯನ್ನು ಒದಗಿಸ್ತಕ್ಕಂಥ ಸಲಕರಣೆ. ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ನೋ ರೈಟ್ ವೋಟಿಂಗ್ ಪವರ್. ಮತದಾನದ ಹಕ್ಕು ಇರೋದಿಲ್ಲ. ಡಿಬೆಂಚರ್ ಹೋಲ್ಡರ್ಸ್ ಆರ್ ಕ್ರೆಡಿಟರ್ ಆಫ್ ಅ ಕಂಪ್ನಿ. ಸಾಲಪತ್ರದಾರರಿಗೆ ಕಂಪ್ನಿಯ ಸಾಲಿಗರು ಹೊರತು ಮಾಲೀಕರಲ್ಲ. ಡಿಬೆಂಚರ್ ಈಸ್ ಅ ಕಾಮನ್ ಸೀಲ್ ಆಫ್ ಅ ಕಂಪ್ನಿ. ಡಿಬೆಂಚರ್ ಅಂದರೆ ಏನ್ರಿ? ಕಂಪ್ನಿಯ ಸಾಮಾನ್ಯ ಮುದ್ರೆ ಇದ್ದ ಹಾಗೆ, ಕಂಪ್ನಿಯ ಸಾಮಾನ್ಯ ಚಿಹ್ನೆ ಇದ್ದ ಹಾಗೆ. ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್, ಕಂಪ್ನಿ ಕೊನೆಗೊಂಡಾಗ ಡಿಬೆಂಚರ್ ಹೋಲ್ಡರ್ ಹ್ಯಾವ್ ಅ ಎಜ್ ಟು ಗೆಟ್ ದ ಇಂಟ್ರೆಸ್ಟ್ ಬಿಫೋರ್ ಗಿವನ್ ಟು ಇಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಸೊ ಸಾಲಪತ್ರದಾರರು ಕಂಪ್ನಿಯ ಸಾಲಿಗರಿದ್ದ ಹಾಗೆ. ಕಂಪ್ನಿಯ ವ್ಯವಹಾರ ಕೊನೆಗೊಂಡಾಗ ಅವರಿಗೆ ಹಣ ವಾಪಸ್ಸಾಗುತ್ತದೆ. ಯಾರಕ್ಕಿಂತ ಮುಂಚೆ ಹಣ ವಾಪಸ್ಸಾಗುತ್ತದೆ ಅಂದರೆ ಸಾಮಾನ್ಯ ಷೇರುದಾರರು ಹಾಗೂ ಪ್ರಾಶಸ್ತ್ಯದ ಷೇರುದಾರರಿಗಿಂತ ಮುಂಚೆ ಅವರಿಗೆ ಹಣ ವಾಪಸ್ಸಾಗುತ್ತದೆ. ಸೊ ದಿಸ್ ಈಸ್ ಕನ್ಸಿಡರ್ ಆಸ್ ಅಬೌಟ್ ಡಿಬೆಂಚರ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ನೋಡಿದ್ದೀವಿ? ಡಿಬೆಂಚರ್ ಆ್ಯಂಡ್ ಇಟ್ಸ್ ಫೀಚರ್ಸ್ ಅನ್ನು ನೋಡಿದ್ದೀವಿ. ಸೊ ಇನ್ ಸಿಂಪಲ್ ವರ್ಡ್, ಕೀ ವರ್ಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಡಿಬೆಂಚರ್ ಈಸ್ ಅ ಲಾಂಗ್ ಟರ್ಮ್ ಲೋನ್ which is issued by the company at a fixed rate of interest. Every year the firm is paid fixed rate of interest to them, and they are usually called as a creditor of a company, not owner of a company. If the company got liquidated, they are having a priority to get the interest before given to equity and preference shareholder, and debenture holder have a common seal of a company and they are getting at a fixed rate of interest. Even then there is a profit or loss, they will get the fixed rate of interest. So that is what the advantage of a ಡಿಬೆಂಚರ್ ಹೋಲ್ಡರ್. ನೋಡಿ ಏನು ಹೇಳ್ತಾರೆ ಅಂದರೆ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ನೋಡಿದ್ದೀವಿ ಅಂದರೆ, ಸಾಲಪತ್ರ ಅಂದರೆ ಏನು ಅಂತ ನೋಡಿದ್ದೀವಿ. ಸಾಲಪತ್ರ ಅಂದರೆ ಕಂಪನಿಯ ದೀರ್ಘಾವಧಿಯ ಸಲಕರಣೆ, ಸಾಲದ ಸಲಕರಣೆ. ಕಂಪನಿಯ ದೀರ್ಘಾವಧಿಯ ಸಾಲದ ಸಲಕರಣೆ. ಪ್ರತಿ ವರ್ಷ ಸ್ಥಿರ ಬಡ್ಡಿಯನ್ನು ಪಡೆಯತಕ್ಕಂಥ ಸಲಕರಣೆ. ಸೊ ಕಂಪನಿಯು ಹೊರಡಿಸಿರತಕ್ಕಂತಹ
ಸಲಕರಣೆ, ಹಣಕಾಸಿನ ಮೂಲ ಅಂತ ನಾವಲ್ಲಿ ಕರಿತೀವಿ. ಸೊ ಸಾಲ ಪತ್ರದಾರರಿಗೆ ನಾವು ಸಾಲಿಗರೆಂದು ಕರೆಯುತ್ತೇವೆ ಹೊರತು ಮಾಲೀಕರೆಂದು ಕರೆಯುವುದಿಲ್ಲ. ಹಾಗೂ ಸಾಲ ಪತ್ರದಾರರಿಗೆ ಯಾವುದೇ ಮತವನ್ನು ಚಲಾಯಿಸುವ ಹಕ್ಕು ಇರೋದಿಲ್ಲ. ಹಾಗೂ ಸಾಲ ಪತ್ರವನ್ನು ಸಾಮಾನ್ಯ ಷೇರುದಾರರಿಗಿಂತ ಮುಂಚೆ ಹಾಗೂ ಪ್ರಾಶಸ್ತ್ಯದ ಷೇರುದಾರರಿಗಿಂತ ಮುಂಚೆ ಪಡೆಯಲಾಗುತ್ತದೆ. ಅಂದರೆ ಸ್ಥಿರ ಬಡ್ಡಿಯನ್ನು ನಷ್ಟ ಇದ್ದರೂ ಆಯಿತು ಅಥವಾ ಲಾಭ ಇದ್ದರೂ ಆಯಿತು, ಅವರು ಸ್ಥಿರ ದರದಲ್ಲಿ ಪಡೆಯುತ್ತಾರೆ ಅಂತ ನಾವಲ್ಲಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ದ ಡಿಬೆಂಚರ್. ಸೊ ಕೀ ಪಾಯಿಂಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫಿಕ್ಸ್ ರೇಟ್ ಈಸ್ ಅ ಕೀ ಪಾಯಿಂಟ್. ಸ್ಥಿರ ದರ ಅಂದರೆ ಇಂಟ್ರೆಸ್ಟ್, ಫಿಕ್ಸ್ ರೇಟ್ ಈಸ್ ಅ ಕೀ ಪಾಯಿಂಟ್. ಲಾಂಗ್ ಟರ್ಮ್ ಲೋನ್ ಈಸ್ ಅ ಕೀ ಪಾಯಿಂಟ್, ದೀರ್ಘಾವಧಿಯ ಸಾಲ. ನೋ ವೋಟಿಂಗ್ ಪವರ್ ಈಸ್ ಅ ಕೀ ಪಾಯಿಂಟ್, ಮತದಾನದ ಹಕ್ಕಿರೋದಿಲ್ಲ. ಆಮೇಲೆ ಲಿಕ್ವಿಡೇಷನ್ ಈಸ್ ಅ ಕೀ ಪಾಯಿಂಟ್. ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ದೇ ವಿಲ್ ಗೆಟ್ ಬಿಫೋರ್. ಸೊ ಅದನ್ನು ನಾವಿಲ್ಲಿ ಏನು ಮಾಡ್ಬೋದು ರೀ, ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ಫೀಚರ್ ಆಫ್ ಡಿಬೆಂಚರ್. ಸಾಲ ಪತ್ರ ಅಂದರೆ ಏನು ಅನ್ನೋದು ನೋಡಿದ್ದೀವಿ, ಹಾಗೂ ಅದರ ಲಕ್ಷಣಗಳೇನು ಅನ್ನೋದನ್ನು ನೋಡಿದ್ದೀವಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವುಡ್ ಲೈಕ್ ಟು ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಡಿಬೆಂಚರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. Please watch, do subscribe and share. Thank you.